ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರು ಪಿಂಚಣಿ ಹಣ ಪಡಿತಾ ಇರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಹೌದು, ಪಿಂಚಣಿ ಪಡಿತಾ ಇರೋಂಥವರಿಗೆ ಒಂದು ಹೊಸ ರೂಲ್ಸ್ ಬಂದಿದೆ. ಪಿಂಚಣಿ ಹಣ ಪಡಿತಾ ಇರೋ ಪ್ರತಿಯೊಬ್ಬರು ಕೂಡ ಈ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಅಂತ ಒಂದು ಬಂದಿದೆ, ಇನ್ಫಾರ್ಮೇಷನ್ ಬಂದಿದೆ. ಯಾವ ಪ್ರಮಾಣ ಪತ್ರ ಅಂದರೆ ಜೀವನ ಪ್ರಮಾಣ ಪತ್ರ ಅಂತ ಮೊದಲೇ ಹೇಳ್ಬಿಡ್ತೀನಿ. ಇದನ್ನು ಯಾರ್ಯಾರು ಸಲ್ಲಿಸಬೇಕು? ವೃದ್ಧಾಪ್ಯ ವೇತನ ಪಡಿತಾ ಇರೋಂಥವ್ರು ಕಳಿಸ್ಬೇಕಾ, ಅಥವಾ ವಿಧವಾ ವೇತನ ಪಡಿತಾ ಇರೋಂಥವ್ರ, ಅಥವಾ ಅಂಗವಿಕಲರು ಕೊಡಬೇಕಾ, ಯಾರು ಕೊಡಬೇಕು? ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಮಗೆ ಪೆನ್ಷನ್ 1200 ರೂಪಾಯಿ ಬರ್ತಿದೆ, ನಾವು ಕೊಡಬೇಕಾ ಅಂತ ನೀವು ಹೇಳಿದ್ರೆ ವಿಡಿಯೋನ ಕಂಪ್ಲೀಟ್ ನೋಡಿ. ಯಾಕಂದರೆ ಇದರಲ್ಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತಿದ್ದೀನಿ. ಹೌದು, ಯಾರ್ಯಾರು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಮತ್ತು ಎಲ್ಲಿ ಸಲ್ಲಿಸಬೇಕು, ಇದನ್ನು ನೀವು ನಾಡ ಕಚೇರಿಗೆ ತೊಗೊಂಡು ಹೋಗಿ ಕೊಡಬೇಕಾ, ತಾಲೂಕು ಆಫೀಸ್ಗಳಲ್ಲಿ ಹೋಗಿ ಕೊಡಬೇಕಾ ಅಂತ, ಜೊತೆಗೆ ಯಾರ್ಯಾರು ಸುಳ್ಳು ಮಾಹಿತಿಗಳನ್ನ ನೀಡಿ ಇದು ಬರ್ಕೊತಿರ್ತೀರ, ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಪಡ್ಕೊತಾ ಇರ್ತೀರಾ, ಅಂಥವ್ರೆಲ್ರಿಗೂ ಕೂಡ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅಂಥವ್ರದ್ದೆಲ್ಲ ಏನಾಗುತ್ತೆ ಪ್ರೊಸೆಸ್ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾನೆ ಇದ್ದಾರೆ. ಈ ಪ್ರಮಾಣ ಪತ್ರವನ್ನು ಕೊಡಲೇಬೇಕು, ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ ಅಂದರೆ ನಿಮ್ಮ ಪಿಂಚಣಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಈ ನಿಜಾನ ಪಕ್ಕ ನಮ್ಮ ಪಿಂಚಣಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ನನ್ನ ವಿಡಿಯೋನ ನೀವು ಕಂಪ್ಲೀಟ್ ನೋಡಬೇಕು. ಫುಲ್ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ರಾಜ್ಯದಲ್ಲಿ ಪಿಂಚಣಿ ಪಡೀತಾ ಇರೋಂಥವ್ರಿಗೆ ಒಂದು ಮುಖ್ಯವಾದ ಮಾಹಿತಿ ಖಂಡಿತವಾಗ್ಲೂ ಬಂದಿದೆ, ಇಲ್ಲ ಅಂತ ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಹಿರಿಯ ನಾಗರಿಕರು ಇರ್ತಾರೋ ಅಂಥವ್ರೆಲ್ಲರೂ ಕೂಡ ಪಿಂಚಣಿ ಹಣವನ್ನು ಕೊಡ್ತಾ ಇದ್ದಾರೆ. 60 ವರ್ಷ ಮೇಲ್ಪಟ್ಟಂಥವರಿಗೆ, ಹಾಗೆ ವಿಧವಾ ಮಹಿಳೆಯರಿಗೆ, ಯಾರ್ಯಾರು ಹಸ್ಬೆಂಡ್ ಇರೋದಿಲ್ಲ, ತೀರೋಗಿರ್ತಾರೆ ಅಂತಾರೆ, ಮತ್ತು ಅಂಗವಿಕಲರು ಇರ್ತಾರಲ್ವ, ಇಂಥವ್ರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರಗಳಿಂದ ಒಂದೊಂದು ರೀತಿಯ ಪಿಂಚಣಿ ಹಣ ಪಡಿತಾ ಇದ್ದಾರೆ. ವೃದ್ಧಾಪ್ಯ ವೇತನ 600 ರೂಪಾಯಿ, ಸಂಧ್ಯಾ ಸುರಕ್ಷೆ 1200 ರೂಪಾಯಿ ಬರ್ತಾ ಇದೆ. ಅಂಗವಿಕಲರಿಗೆ ಅವರ ಅಂಗವಿಕಲತೆಯ ಆಧಾರದ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಅಮೌಂಟ್ನ ಕೊಡ್ತಿದ್ದಾರೆ. ಇನ್ನು ವಿಧವಾ ಮಹಿಳೆಯರಿಗೆ 800 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷಕ್ಕೆ ಒಂದ್ಸಲ ಜೀವನ ಪ್ರಮಾಣ ಪತ್ರವನ್ನು ಕೊಡಲೇಬೇಕು, ಇಲ್ಲಾಂದರೆ ಪಿಂಚಣಿ ಹಣ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಬೇರೆ ನ್ಯೂಸ್ ಗಳಲ್ಲೂ ಕೂಡ ಬರ್ತಾ ಇರುತ್ತೆ. ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತಾ? ನಾವು ಜೀವನ ಪ್ರಮಾಣ ಪತ್ರವನ್ನು ಕೊಡಲೇಬೇಕಂತ ನೀವು ಕೇಳೋದಾದರೆ ನೋಡಿ ಹೇಳ್ತೀನಿ. ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣ ಪಡಿತಾ ಇರೋಂಥ ಹಿರಿಯ ನಾಗರಿಕರಿಗೆ ಒಂದು ಅಪ್ಡೇಟ್ ಬಂದಿದೆ. ಪಿಂಚಣಿ ಪಡಿತಾ ಇರೋಂಥ ಯಾರು ಇರ್ತಾರೆ ಅಂಥವ್ರೆಲ್ಲರೂ ಕೂಡ ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನೋ ಅಪ್ಡೇಟ್ ಬಂದಿದೆ. ಆದರೆ ಯಾರ್ಯಾರು ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಮೊದಲನೇದಾಗಿ ರಾಜ್ಯದಲ್ಲಿ ಇರುವಂಥ ಹಿರಿಯ ಪತ್ರಕರ್ತರು ಯಾರ್ಯಾರು ಇರ್ತಾರೆ ಅಂಥವ್ರಿಗೆ ಪಿಂಚಣಿ ಹಣ ಕೊಡ್ತಾ ಇದ್ದಾರೆ. ಸೊ ಪಿಂಚಣಿ ಹಣ ಪಡಿತಾ ಇರೋ ಪತ್ರಕರ್ತರು ಯಾರ್ಯಾರು ಇರ್ತೀರೋ ಅಂಥವ್ರೆಲ್ಲರೂ ಕೂಡ ವಾರ್ತಾ ಇಲಾಖೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ವಾರ್ತಾ ಇಲಾಖೆ ಅಥವಾ ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಾಸಾಶನ ಅಥವಾ ವಿಧವಾ ಮಾಸಾಶನ ಪಡಿತಾ ಇರೋ ಪತ್ರಕರ್ತರು ಯಾರಿರ್ತಾರೆ ತಮ್ಮ ಜೀವಂತ ಪ್ರಮಾಣ ಪತ್ರವನ್ನು ದೃಢೀಕರಣ ಮಾಡಿ 2025 ಸೆಪ್ಟೆಂಬರ್ 30 ಒಳಗಡೆ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸರ್ ಎಂ ವಿ ರಸ್ತೆ, ಶಿವಮೊಗ್ಗ ಇವರಿಗೆ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂದರೆ, ನಿಮ್ಮದು ಬೇರೆ ಡಿಸ್ಟಿಕ್ ಆಗಿತ್ತು ಅಂದರೆ ನೀವು ಬೇರೆ ಡಿಸ್ಟಿಕ್ ಅವರು ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ಇಲಾಖೆಗೆ, ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಹೋಗಿ ಈ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಇನ್ನು ಇವರನ್ನ ಹೊರತುಪಡಿಸಿ ಬೇರೆ ಇನ್ಯಾರ್ಯಾರು ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ನೋಡಿದ್ರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ತಿಂಗಳು ಮಾಸಾಶನ ಪಡಿತಾ ಇರುವಂತಹ ಸಾಹಿತಿಗಳು ಮತ್ತು ಕಲಾವಿದರುಗಳು ಪ್ರತಿ ವರ್ಷ ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪಿಂಚಣಿ ಪುಸ್ತಕದ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ. ಸೊ ಬ್ಯಾಂಕ್ ಮ್ಯಾನೇಜರ್ ಸೈನ್ ಪಡ್ಕೊಂಡು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಭವನ ಎಲ್ಲಿರುತ್ತೋ ಅಲ್ಲಿ ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಕೊಟ್ಟು ಬರಬೇಕಾಗಿ ಒಂದು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಇದು ಇಲಾಖೆಯಿಂದನೇ ಬಂದಿರುವಂತಹ ಮಾಹಿತಿ ಆಗಿರುತ್ತೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾರ್ಯಾರಿಗೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಸಾಶನ ಪಡಿತಾ ಇರೋಂಥವ್ರು ಮತ್ತು ಪತ್ರಕರ್ತರು ಮಾತ್ರ ಈಗ ನೀವು ಪ್ರತಿ ವರ್ಷಕ್ಕೆ ಒಂದು ಸಲ ಕೊಡಬೇಕಾಗಿರುವಂತಹ ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ. ಅದನ್ನು ಹೊರತುಪಡಿಸಿ ವೃದ್ಧಾಪ್ಯ ವೇತನ ಪಡಿತಾ ಇರೋರು ಅಥವಾ ವಿಧವಾ ವೇತನ ಪಡಿತಾ ಇರೋಂಥವ್ರು, ಸಂಧ್ಯಾ ಸುರಕ್ಷಾ ಯೋಜನೆ ಪೆನ್ಷನ್ ಪಡಿತಾ ಇರೋರು ಯಾರೂ ಕೂಡ ಈ ಸರ್ಟಿಫಿಕೇಟ್ನ ಕೊಡೋ ಅವಶ್ಯಕತೆ ಇಲ್ಲ. ಇದು ನಿಮಗೆ ಕ್ಲಿಯರ್ ಆಗಲಿ ಅಂತ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ರೆಗ್ಯುಲರ್ ಪೆನ್ಷನ್ ಪಡಿತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಗೌರ್ಮೆಂಟು ಚಾಟಿ ಬೀಸಿದೆ. ಮನೆ ಹತ್ರ ಬಂದು ವೆರಿಫಿಕೇಷನ್ ಮಾಡ್ತಿದ್ದಾರೆ. KYC ಮಾಡಿಸ್ಬೇಕು, ನಿಮ್ಮದು ಜಾಸ್ತಿ ದಿನ ಆಗಿದೆ ಅಂತ ಹೇಳಿ, ಅವ್ರು ಬದುಕಿದಾರ ಸತ್ತಿದಾರ, ಅವ್ರಿಗೆ 60 ವರ್ಷ ಆಗಿದೆ ಅಂತ ಚೆಕಿಂಗ್ ಮಾಡಿಕೊಂಡು ಈಗ ಪೆನ್ಷನ್ ಕೊಡುವಂಥ ವಿತರಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಮನಗರ ಸೈಡಲ್ಲಿ ಇದು ಪ್ರಗತಿಯಲ್ಲಿದೆ. ಅಂದರೆ ಈಗ ನಮ್ಮ ಮನೆ ಸೈಡ್ಗಳೇ ಕೆಲವರು ಬಂದಿದ್ರು, ತುಂಬ ದಿನ ಆಗಿದೆ, ಅವ್ರದ್ದು KYC ಮಾಡಿಸ್ಬೇಕು, ಫೋಟೋ ತೊಗೋಬೇಕು ಅಂತ, ಮತ್ತು ತಂಬ್ ಇಂಪ್ರೆಷನ್ ಕೂಡ ತೊಗೊಂಡಿದ್ದಾರೆ.
ಇನ್ ಕೇಸ್ ಅವ್ರು ಅವೈಲೇಬಲ್ ಇಲ್ಲ ಅಂದರೆ ಬಂದು ಮನೆ ಹತ್ರ ಆಫೀಸ್ ಹತ್ರ ಬಂದುಬಿಟ್ಟು ಅವ್ರು ಮಾಡಿಸ್ಕೊಳೋಕೆ ಹೇಳಿ, ಇಲ್ಲಾಂದರೆ ಅವ್ರಿಗೆ ಪೆನ್ಷನ್ ಸ್ಟಾಪ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪೆನ್ಷನ್ ಅಮೌಂಟ್ ಪಡಿತಾ ಇರೋಂಥವ್ರಿಗೆ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಯಾರು ಎಲಿಜಿಬಲ್ ಇಲ್ಲದೆ ಸುಳ್ಳು ದಾಖಲೆಗಳನ್ನ ಕೊಟ್ಬಿಟ್ಟು ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡಿತಾ ಇರ್ತಿರೋ ಅಂಥವ್ರದ್ದೆಲ್ಲ ಕೂಡ ಕ್ಯಾನ್ಸಲ್ ಮಾಡೋಕ್ಕೆ ಈಗ ರಾಜ್ಯ ಸರ್ಕಾರ ರೆಡಿ ಮಾಡಿದೆ. 11.86 ಜನಕ್ಕಿಂತ ಹೆಚ್ಚಿನ ಜನ ಪ್ರತಿ ತಿಂಗಳು ಫೇಕ್ ಇನ್ಫಾರ್ಮೇಷನ್ನ ಕೊಟ್ಟು ಪಿಂಚಣಿ ಹಣವನ್ನು ಪಡ್ಕೊತಾ ಇದ್ದಾರೆ. ಅಂಥವರಿಗೆ ಸ್ಟ್ರಿಕ್ಟ್ ರೂಲ್ಸ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಪಿಂಚಣಿ ಹಣ ಪಡಿತಾ ಇರುವಂಥವರಿಗೆ ಬಂದಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳಾಗಿತ್ತು. 2 ಅಪ್ಡೇಟ್ಗಳು ಬಂದಿದೆ. ಮೊದಲನೇದು, ಪಿಂಚಣಿ ಹಣ ಪಡಿತಾ ಇರೋ ಪ್ರತಿಯೊಬ್ಬರು ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸೋ ಅವಶ್ಯಕತೆ ಇಲ್ಲ. ಹಾಗೆ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಕೊಂಡು ಇವಾಗ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಪೆನ್ಷನ್ ತೊಗೊತಿದ್ದಾರೋ ಅವರೆಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ದಯವಿಟ್ಟು ಓಕೆನಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.